ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಡಿಯೋ ಇದು. ಕುಂಭರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಸ್ವಲ್ಪ ತಡವಾಗಿ ಬರ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಬೇರೆ ಬೇರೆ ಗುರು ಗೋಚಾರ ಫಲ ಇತ್ಯಾದಿ ವಿಡಿಯೋಗಳು ಮಾಡೋದಿತ್ತು, ನಮ್ಮ ಹೋಮಗಳಿತ್ತು, ಸೊ ಅದರಿಂದ ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ವಿಡಿಯೋ ಆದಿಲೇ ನಿಮ್ಗೆ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಸಹ ಓಂ ಅಂಗಾರಕಾಯ ನಮಃ ಅಂತ ಹಾಗೂ ಓಂ ರಾಹವೇ ನಮಃ ಇದೆರಡನ್ನ ಟೈಪ್ ಮಾಡಿ ನೋಡೋಣ. ಯಾಕೆ ಅಂತ ವಿಡಿಯೋ ಎಂಡಲ್ಲಿ ನಿಮ್ಗೆ ಹೇಳ್ತೀನಿ, ವಿಡಿಯೋ ಮಧ್ಯದಲ್ಲೇ ಹೇಳ್ತೇನೆ ನಿಮಗೆ. ಈ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಅಂಗಾರಕಾಯ ನಮಃ, ಓಂ ರಾಹವೇ ನಮಃ ಕಮೆಂಟ್ ಮಾಡ್ತಾ ಇರಿ. ವಿಡಿಯೋನ ನಾನು ಮುಂದೆ ಓದಿಸ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂತ ತಿಳಿಸ್ತೇನೆ ನಾನು ನಿಮಗೆ. ಮೊದಲನೇದಾಗಿ ಮೇ ತಿಂಗಳ ಗ್ರಹ ಸ್ಥಿತಿಯನ್ನು ನೋಡ್ಕೊಂಬರೋಣ. ಮೇ 1ನೇ ತಾರೀಕು ಗುರುಗ್ರಹ ವೃಷಭ ರಾಶಿಗೆ ಬರ್ತಾನೆ. ವರ್ಷಕ್ಕೊಮ್ಮೆ ಬದಲಾಗುವಂತಹ ಗುರುಗ್ರಹ ಈ ಬಾರಿ ವೃಷಭ ರಾಶಿಗೆ ಮೇ 1ನೇ ತಾರೀಕೆ ಬರ್ತಾ ಇದ್ದಾನೆ. ಇನ್ನು ಮೇ 10ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹ ಸಂಚಾರ. ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹದ ಸಂಚಾರ. ಮೇ 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರನ ಸಂಚಾರ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳು ಮೇ ತಿಂಗಳಿಗೋಸ್ಕರ. ಮೇ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಯಾವ ರೀತಿಯಲ್ಲಿ ಇರಲಿದೆ ಕುಂಭರಾಶಿಯವರ ಮೇ ತಿಂಗಳ ಭವಿಷ್ಯ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನೋಡಿ, ಬುಧ ಗ್ರಹನ ಸಂಚಾರ 10ನೇ ತಾರೀಕಿನ ತನಕ ನಿಮ್ಮ ಧನಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತದೆ ಅಂತಂದಾಗ ಆರೋಗ್ಯ ಚೆನ್ನಾಗಿರಲ್ಲ. ಕುಂಭರಾಶಿಯವರಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಯಾವಾಗ ಚೆನ್ನಾಗಿರಲ್ಲ? ಮೊದಲ 10 ದಿನಗಳು ಮಾತ್ರ. ಏನು ಓಪನ್ ಆಗ್ತಾ ಇದ್ದಂಗೆನೆ ನೆಗೆಟಿವ್ ಹೇಳ್ತಾ ಇದ್ರಲ್ಲ ಗುರುಗಳೇ ಅಂತ ಬೇಜಾರು ಮಾಡ್ಕೋಬೇಡಿ. ಮೊದಲ 10 ದಿನಗಳು, ಮೇ ತಿಂಗಳ ಮೊದಲ 10 ದಿನಗಳು ನಿಮ್ಮ ಆರೋಗ್ಯ ಸರಿ ಇರಲ್ಲ, ಆಮೇಲೆ ಸುಧಾರಿಸುತ್ತೆ. ಗೊತ್ತಾಯ್ತಲ್ವಾ? ಆಮೇಲೆ ಈ 10 ದಿನಗಳಲ್ಲೇ ಒಂದ್ ಸ್ವಲ್ಪ ಮೆಡಿಕಲ್ ಖರ್ಚುಗಳು ಬಂದ್ಬಿಡುತ್ತೆ. ಅದೇನೋ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದಾರೆ, ಇದ್ಯಾವುದೋ ಔಷಧಿ ಹೇಳಿದ್ದಾರೆ, ಅದೇನೋ ಕಾಸ್ಟ್ಲಿ ಅಂತೆ, ಇದೇನೋ ಈ ಸ್ವಲ್ಪ ಈ ಮೆಡಿಕಲ್ ಖರ್ಚುಗಳು, ಔಷಧೋಪಚಾರ ಖರ್ಚುಗಳು, ಸ್ಕ್ಯಾನಿಂಗ್ ಖರ್ಚುಗಳು, ಅದು ಇದು ಅಂತ ಒಂದಿಷ್ಟು ಬಂದ್ಬಿಡುತ್ತೆ. ಸ್ವಲ್ಪ ದುಡ್ಡು ಕೈ ಹೆಚ್ಚಿಕೊಳ್ಳಂಗ್ ಆಗುತ್ತೆ. ಏನು ತಿಂಗಳು ಸ್ಟಾರ್ಟಿಂಗ್ ಅಲ್ಲೇ ಹಿಂಗ್ ಬಂದ್ಬಿಡ್ತಲ್ಲ ಖರ್ಚುಗಳು ಆರೋಗ್ಯದ ವಿಚಾರದಲ್ಲಿ ಅಂತ. ಇನ್ನು 10ನೇ ತಾರೀಕಿನ ನಂತರ ಸರಿ ಹೋಗುತ್ತೆ. ಬಟ್ 10ನೇ ತಾರೀಕಿನ ತನಕ ಮಾತ್ರ ಸ್ವಲ್ಪ ಕೈ ಹಾಕಿದ ಕೆಲಸಗಳೆಲ್ಲ ಹಿನ್ನಡೆ ಆಗ್ತಕ್ಕಂಥದ್ದು, ಒಂದ್ ಸ್ವಲ್ಪ ನಿಮ್ಮ ಮಾತು ಎಡವಟ್ಟಾಗ್ತಕ್ಕಂಥದ್ದು, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಹಂಗೆ ಹಿಂಗೆ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು ಆಗತ್ತೆ. ಅದ್ರ ನಂತರ ಸ್ವಲ್ಪ ಸರಿ ಹೋಗ್ತಾ ಬರುತ್ತೆ. ಇನ್ನು ಬಹುಮುಖ್ಯವಾಗಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಮೊದಲ 2 ವಾರಗಳು ಬಹಳ ಚೆನ್ನಾಗಿದೆ ಕಣ್ರಿ. ಅದ್ರ ನಂತರಕ್ಕಿಂತ ಮೊದಲು, ಯಾಕೆಂದ್ರೆ 14 ನಂತರ ರವಿ ವೃಷಭ ಕೊಟ್ಟೋಗ್ತಾನೆ, ಅದಕ್ಕಿಂತ ಮುಂಚೆ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಸೊ ಅದರಿಂದ ದಯವಿಟ್ಟು ಹೇಳ್ತೇನೆ, ಕುಂಭರಾಶಿ ಅವಿವಾಹಿತರು ವಿವಾಹಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅಂತ ಆದ್ರೆ, ಗುರುಬಲ ಮುಗಿದೋಯ್ತು, ಮೇ 1ನೇ ತಾರೀಕಿಂದ ಗುರುಬಲವೇ ಮುಗಿದೋಯ್ತು, ನಮ್ಗೆ ಇನ್ನೇನು ಆಗಲ್ಲ ಅನ್ನೋ ತರದ ಮನಸ್ಥಿತಿಯಿಂದ ಹೊರಬನ್ನಿ. ಮೇ 1ನೇ ತಾರೀಕಿಂದ ಮೇ 14ನೇ ತಾರೀಕಿನ ತನಕ ಸಪ್ತಮಾಧಿಪತಿಯಾದಂತಹ ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ಅವಿವಾಹಿತರಿಗೂ ವಿವಾಹಕ್ಕೋಸ್ಕರ ಮಾಡುವ ಪ್ರಯತ್ನಗಳು ಯಶಸ್ವಿ ಆಗುತ್ತೆ. ನಾವು ಮೇ 8ನೇ ತಾರೀಕು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ವಿಶೇಷವಾದ ಪ್ರಸಾದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಮಗೆ, ಅದು ನಿಮಗೆ ಬಗ್ಗೆ ಅದ್ರ ಬಗ್ಗೆ ಹೇಳ್ತೇನೆ ನಾನು ನಿಮಗೆ. ಆಯ್ತಲ್ವಾ? ಸಂಕಲ್ಪ ಸೇವೆ ಕೊಟ್ಕೋಬಹುದು, ತುಂಬಾ ಅನುಕೂಲ ಆಗುತ್ತೆ, ಒಳ್ಳೇದಾಗತ್ತೆ ನಿಮಗೆ. ಇನ್ನು ಅಷ್ಟೇ ಅಲ್ಲ, ದಂಪತಿಗಳು ಸಹ ಬಂತು. ಈಗ ಮದುವೆ ಆಗೋಗಿದೆ ಅಂತಂದ್ರೆ ಗಂಡ ಹೆಂಡತಿ ಜಗಳ ಮನಸ್ತಾಪ ಏನೇ ಇದ್ರು ಸಹ ಅದನ್ನ ಪರಿಹಾರ ಮಾಡ್ಕೊಳ್ಳೋಕೆ ಒಳ್ಳೆ ಸಮಯ ಇದು. ಆಯ್ತಲ್ವಾ? ಜೊತೆಗೆ ನಿಮ್ಮ ಬಾಳ ಸಂಗಾತಿಗೆ ಕುಂಭರಾಶಿಯ ನೀವು ವಿವಾಹಿತ ಗಂಡ ಆಗಿರ್ಲಿ ವಿವಾಹಿತ ಹೆಂಡತಿ ಆಗಿರ್ಲಿ, ನಿಮ್ಮ ಬಾಳ ಸಂಗಾತಿ ಇರ್ತಾರಲ್ಲ, ಮೇ ತಿಂಗಳ ಮೊದಲ 2 ವಾರಗಳು ತುಂಬಾ ಒಳ್ಳೆ ಹೆಸರು ಬರುತ್ತೆ ಅವರಿಗೆ. ತುಂಬಾ ಚೆನ್ನಾಗಿ ಸಮಾಜದಲ್ಲಿ ಗುರುತಿಸ್ತಾರೆ. ಏನ್ರಿ ನಿಮ್ ಯಜಮಾನ್ರು ಹಂಗಂತೆ ಹಿಂಗಂತ, ಅದೇ ಸೂಪರ್ ಅಲ್ರಿ, ನೀವು ಅದೃಷ್ಟವಂತರಿ ಅನ್ನೋದು. ಏನ್ರಿ ನಿಮ್ ಮನೆಯವರು ಏನೋ ನಿಮ್ ಮಿಸಸ್ಸು ಅಷ್ಟೆಲ್ಲ ಕಲ್ತಿದಾರಂತೆ, ಅದ್ ಸಿಕ್ತಂತೆ ಇದ್ ಸಿಕ್ತಂತೆ, ಹಂಗಂತೆ ಹಿಂಗಂತೆ ಒಗಳಿ ಇಟ್ಬಿಡ್ತಾರೆ ನಿಮ್ ಬಾಳ ಸಂಗಾತಿನ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಅವ್ರದೇ ಅನ್ನೋ ತರ ಫುಲ್ ಖುಷಿ ಆಗ್ಬಿಡ್ತಾರ. ನೀವು ಏನ್ ನಮ್ಮ ಯಜಮಾನ್ರು ಹಿಂಗ್ ಹೊಗಳ್ತಾ ಇದಾರೆ, ಏನ್ ನಮ್ಮ ಹೆಂಡ್ತಿ ಹಿಂಗ್ ಹೊಗಳ್ತಾ ಇದಾರಲ್ಲ ಅಂತ. ಆಯ್ತಲ್ವಾ? ಸೊ ಅಷ್ಟು ಚೆನ್ನಾಗಿ ಹೆಸರು ಬರ್ತಕ್ಕಂಥ. ಅದೇ ಟೈಮಲ್ಲಿ ಅದಕ್ಕೆ ಹೇಳಿದ್ರು, ಏನಾದ್ರು ಅನಾರೋಗ್ಯ ಇದ್ರು ಸಹ ಕೂಡಲೇ ಆರೋಗ್ಯ ಸಿಕ್ಬಿಡುತ್ತೆ ನಿಮ್ಮ ಮೊದಲ 2 ವಾರಗಳು. ನಂತರ ಒಂದ್ ಸ್ವಲ್ಪ ಶ್ರಿಂಕ್ ಆಗ್ಬೋದು, ಬಟ್ ಮೊದಲ 2 ವಾರಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಏನಾರು ಜಗಳ ಮನಸ್ತಾವಳಿದ್ರೆ ಅದನ್ನ ಸಾಲ್ವ್ ಮಾಡ್ಕೊಂಡು ಸರಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕೂಡ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಮೊದಲ 2 ವಾರಗಳು. ಆಯ್ತಲ್ವಾ? ಇನ್ನು ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ
ಶುಕ್ರ ನಿಮಗೆ ಶುಕ್ರ ಭಾಗ್ಯಾಧಿಪತಿ ಹಾಗೂ ಚತುರ್ಥಾಧಿಪತಿ ಆಗ್ತಾನೆ. ಸೊ ಶುಕ್ರ ಅಂದ್ರೆ ತಂದೆ ತಾಯಿಯನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯನ್ನು ಸ್ವಲ್ಪ ತೋರಿಸ್ತಕ್ಕಂಥದ್ದು. ಈ ಒಂದು ಇದ್ರಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಬೇಕಾಗ. ಸೊ ಅದರಿಂದ ನಿಮ್ಮ ತಂದೆ ತಾಯಿಗೆ ಯಾರಿಗಾರು ಒಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅಥವಾ ನಿಮಗೆ ಹಾಗೂ ನಿಮ್ಮ ತಂದೆ ತಾಯಿಯವರಿಗೆ ಸ್ವಲ್ಪ ಮನಸ್ತಾಪ ಆಗ್ತಾ ಇದೆ, ನಿಮ್ಮ ತಂದೆ ನಿಮ್ ಜೊತೆ ಜಗಳ ಮಾಡ್ತಾ ಇದಾರೆ, ಅಥವಾ ನೀವೇ ನಿಮ್ಮ ತಂದೆ ಜೊತೆ ಜಗಳ ಮಾಡ್ತಾ ಇದ್ದೀರಾ, ನೀವೇ ಮಾಡ್ತಾ ಇದ್ರೆ ಸ್ವಲ್ಪ ಕೂಲ್ ಆಗ್ಬಿಡಿ. ಅವ್ರೇನಾದ್ರು ಸ್ವಲ್ಪ ಜಗಳ ಮಾಡ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಏನಾದ್ರು ಸ್ವಲ್ಪ ಬೇಜಾರಾಗಿದ್ರೆ ಅದನ್ನ ಸರಿ ಮಾಡ್ಕೊಳಕ್ ಒಂದು ಅವಕಾಶ ಸಿಗುತ್ತೆ 14ನೇ ತಾರೀಕಿಂದ 19ನೇ ತಾರೀಕು ಒಳಗೆ. ಅದನ್ನ ನೀವು ಬಳಸ್ಕೊಂಡು ನಿಮ್ಮ ಹಾಗೂ ನಿಮ್ಮ ತಾಯಿ ಜೊತೆಗೆ ನಡುವಿನ ಭಿನ್ನಾಭಿಪ್ರಾಯಗಳು ಶಮನ ಮಾಡ್ಕೊಂಡ್ಬಿಡ್ಬೇಕು, ಏನಾರು ಇದ್ರೆ ನಾನು ಹೇಳ್ತಾ ಇರುವಂತದ್ದು, ಆಯ್ತಲ್ವಾ. ಅಥವಾ ಅವ್ರಿಗೆ ಏನಾದ್ರು ಅನಾರೋಗ್ಯ ಇದ್ರು ಸಹ 14ನೇ ತಾರೀಕಿಂದ 19ನೇ ತಾರೀಕಿನ ಇನ್ ಬಿಟ್ವೀನ್ ನೀವ್ ಏನ್ ಅವರಿಗೆ ಔಷಧೋಪಚಾರಗಳು ಮಾಡಿದ್ರು ಬೇಗ ಹುಷಾರಾಗ್ಬಿಡ್ತಾರೆ ಅವರು. 19 ದಾಟ್ಬಿಡ್ತು ಅಂದ್ರೆ ಮತ್ತೆ ಅವ್ರಿಗೆ ಹುಷಾರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಸ್ವಲ್ಪ ಜಾಸ್ತಿ ಶ್ರಮ ಹಾಕ್ಬೇಕಾಗುತ್ತೆ, ಜಾಸ್ತಿ ಓಡಾಟ ಮಾಡ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿದಾರೆಲ್ಲ, ನೀವು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಇದು ಬಹು ಮುಖ್ಯವಾದಂತಹ ಸಮಯ ಆಗ್ಬಿಡತ್ತೆ. ಈ ಮೇ ತಿಂಗಳು ಬಹಳ ಪ್ರಮುಖವಾದ ನಿರ್ಧಾರಗಳು ತಗೊಂಡ್ಬಿಡ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಪ್ರೆಷರ್ ಇರುತ್ತೆ, ಏನು ಬೇಗ ಹೇಳು ಅನ್ನೋ ರೀತಿಯಲ್ಲಿ. ಆಮೇಲೆ ಏನು ಸ್ವಲ್ಪ ಪ್ರಾಮುಖ್ಯತೆ ವೃದ್ಧಿ ಆಗ್ಬಿಡುತ್ತೆ. ಎಲ್ಲ ಒಂದ್ ಕಡೆ ಅವರು ನಿಮ್ಮ ಹತ್ರ ಬಾ ಅಂತಾರೆ, ಇವರು ಬಾ ಬರ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಅದನ್ನ ಓದು ಅಂತ ಅಪ್ಪ ಹೇಳ್ತಾರೆ, ಅಮ್ಮ ಇದನ್ನು ಓದು ಅಂತ ಹೇಳ್ತಾರೆ, ತಮ್ಮ ಮತ್ತೊಂದೇನೋ ಹೇಳ್ತಾರೆ, ತಂಗಿ ಇನ್ನೊಂದೇನೋ ಹೇಳ್ತಾರೆ, ನಿಮ್ ಮನ್ಸಲ್ಲಿ ಇನ್ನೊಂದೇನೋ ಇದೆ, ಸ್ವಲ್ಪ ಒತ್ತಡದ ಫೀಲಿಂಗ್ ಬರುತ್ತೆ. ಸೊ ಅದರಿಂದ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಏನ ಓದಿದ್ರೆ ನಿಮಗೆ ಇನ್ನು ಮುಂದೆ ಒಳ್ಳೇದಾಗ್ಲಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಅದೇ ತಗೊಂಡು ಮುಂದೆ ಓದ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಲ್ವಾ. ಸೊ ಅದು ನಿಮ್ಗೆ ಹೇಳ್ತಕ್ಕಂಥದ್ದು. ಇನ್ನು ಈ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ, ಕೋರ್ಟು ಕಚೇರಿ ಸಮಸ್ಯೆ, ಇಂಥ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಕಾಡುತ್ತೆ ನಿಮಗೆ. ಅದರಲ್ಲೂ ರಿಲೇಟೆಡ್ ಟು ಏನು ನಿಮ್ಮ ಎಲ್ಲಿ ಜಾಬ್ ಮಾಡ್ತಿರಲ್ಲ ಅಲ್ಲೇ ಸ್ವಲ್ಪ ಜಾಸ್ತಿ ಸಮಸ್ಯೆ, ನೀವು ಎಲ್ಲಿ ಜಾಸ್ತಿ ಓಡಾಡ್ತಿರಲ್ಲ ಅಲ್ಲೇ ಸ್ವಲ್ಪ ಜಾಸ್ತಿ ದೃಷ್ಟಿ, ಅಲ್ಲೇ ಸ್ವಲ್ಪ ಸಡನ್ ಆಗಿ ಜಗಳ, ಆಫೀಸಲ್ಲಿ ಸಡನ್ ಆಗಿ ಜಗಳ, ಯಾರಿಗೋ ಹೈಕ್ ಕೊಟ್ಬಿಟ್ರು ನಿಮಗೆ ಕೊಡ್ಬೇಕಾಗಿದ್ದು ಅಂತ ಹೇಳ್ಬಿಟ್ಟು ನೀವೇ ಜಗಳ ಮಾಡ್ಬೋದು, ಅಥವಾ ಅವ್ರ್ಯಾರಿಗೋ ಕೊಡ್ಬೇಕಾಗಿದ್ದು ನಿಮಗೆ ಕೊಟ್ಬಿಟ್ರು ಅಂತ ಹೇಳಿ ಅವ್ರು ಯಾರೋ ಜಗಳ ಮಾಡ್ಬೋದು. ನಿಮ್ಗೇನು ಸಿಕ್ಕಿಲ್ಲ ಅಂದ್ರೂ ಎಲ್ಲೋದು ನಿಮಗೆ ಸಿಕ್ಕಿದೆ ಅನ್ನೋ ತರ, ಎಲ್ಲಾ ಫೆಸಿಲಿಟೀಸ್ ನಿಮಗೆ ಸಿಕ್ಕಿದೆ ಅನ್ನೋ ತರ ನೀವು ಅದ್ರ ಜಗಳ ಮಾಡ್ಬಿಡ್ಬೋದು. ಸೊ ಸ್ವಲ್ಪ ದುಡ್ಡಿನ ವಿಚಾರವಾಗಿ ಆಫೀಸಲ್ಲಿ ಜಗಳ ಮನಸ್ತಾಪಗಳಾಗುತ್ತೆ. ಸೊ ಅದ್ ನೀವು ಮೇಲಧಿಕಾರಿ ಜೊತೆಗೆ ಮಾಡ್ತಿರೋ, ಸಹೋದ್ಯೋಗಿಗಳ ಜೊತೆಗೆ ಆಗ್ಬಿಡುತ್ತೋ ಅದು ಹೇಳಕ್ಕಾಗಲ್ಲ. ಬಟ್ ಜಗಳ ಮನಸ್ತಾಪ, ಸ್ವಲ್ಪ ಉಗ್ರ ವಾತಾವರಣ ಇದೆಲ್ಲ ಇರುತ್ತೆ. ಇನ್ನು ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂಥ ಕುಂಭರಾಶಿಯವರು ಅನಿವಾರ್ಯವಾಗಿ ನಿಮ್ಗೇನೋ ಟ್ರಾನ್ಸ್ಫರ್ ಕೊಟ್ಬಿಟ್ರು ಅಂತನೋ ಅಥವಾ ಮತ್ತೊಂದೇನೋ ಮಾಡ್ಬಿಟ್ರು ಅಂತನೋ ಅದನ್ನ ಸ್ಟೇ ತರಲಿಕ್ಕೋಸ್ಕರ ಕೋರ್ಟಿಗೆ ಹೋಗ್ಬೇಕಾದ ಪರಿಸ್ಥಿತಿನೂ ಬರುತ್ತೆ, ಜಗಳ ಮನಸ್ತಾಪಗಳಾಗ್ಬಿಟ್ಟು ಜಾಬ್ ಅಲ್ಲಿ. ಸೊ ಅದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ನಿರುದ್ಯೋಗಿ ಕುಂಭರಾಶಿಯವರಿಗೆ ಕೆಲಸ ಸಿಗೋದು ಬಹಳ ಕಷ್ಟ ಈ ಮೇ ತಿಂಗಳಲ್ಲಿ. ಸಿಕ್ಕರೆ ಮೊದಲ 2 ವಾರ ಒಳಗಡೆ ಸಿಕ್ಬಿಡ್ಬೇಕು. ಅದು ಯಾರ್ದಾರು ಒಬ್ಬರು ರೆಕಮೆಂಡೇಶನ್ ಅಲ್ಲಿ ಫ್ರೆಂಡ್ಸ್ ಯಾರು ರೆಕಮೆಂಡ್ ಮಾಡ್ರು ಏನೋ ಅಂತೇಳಿ, ಇಲ್ಲಾಂದ್ರೆ ಅದು ಇಲ್ಲ, ಸ್ವಲ್ಪ ಕಷ್ಟವೇ ಐತಿ. ಯಾಕಂದ್ರೆ ಇಂಟರ್ವ್ಯೂ ಹೋದಲ್ಲೂ ಕೂಡ ಜಗಳ ಮಾಡ್ಕೊಂಡು ಬರ್ತೀರಾ ನೀವು, ಇಂಟರ್ವ್ಯೂ ಹೋದಲ್ಲೂ ಕೂಡ ನೀವು ಜಗಳ ಮಾಡ್ಕೊಂಡು ಬರ್ತೀರಾ. ಸೊ ಇದೊಂಥರ ವಿಭಿನ್ನವಾಗಿದೆ ಈ ತಿಂಗಳು, ಆಯ್ತಲ್ವಾ. ಸೊ ಅದರಿಂದ ಇಂಟರ್ವ್ಯೂ ಹೋದಲ್ಲಿ ಸ್ವಲ್ಪ ಕಾಮ್ ಅಂಡ್ ಕೂಲ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಗುರುಜಿಯವರು ಹೇಳೋರಪ್ಪ ವಿಡಿಯೋದಲ್ಲಿ, ಕೆಲಸ ಸಿಗುತ್ತೆ ಬಿಡುತ್ತೋ ಸ್ವಲ್ಪ ಕಾಮ್ ಆಗಿರೋಣ ಅಂತೇಳಿ, ಸಮಾಧಾನವಾಗಿರೋಣ ಅಂತೇಳಿ. ನಿಮಗೆ ಏನ್ ಫೀಲಿಂಗ್ ಬಂದ್ಬಿಡುತ್ತೆ ಗೊತ್ತಾ, ನಿಮ್ಮೊಟ್ಟಿಗೆ ನಿಮಗೆ ತುಂಬಾ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ನೀವು ಜಾಬಲ್ಲೂ ನಿಮ್ಗೆ ಅದೇ ಫೀಲಿಂಗು, ಇಂಟರ್ವ್ಯೂ ಹೋದ್ರೆ ಅದೇ ಫೀಲಿಂಗು, ಮನೇಲಿ ಅದೇ ಫೀಲಿಂಗು, ಬಿಸ್ನೆಸ್ ಮಾಡೋರಿಗೆ ಅದೇ ಫೀಲಿಂಗು, ಏನೋ ನಿಮ್ ಜೊತೆಗೆ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಏನೋ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಒಳಗಡೆ ನಿಮಗೆ. ಅದು ಕೆಲವರಿಗೆ ಸತ್ಯನೂ ಆಗಿರುತ್ತೆ, ಕೆಲವರಿಗೆ ಸುಳ್ಳು ಆಗಿರುತ್ತೆ, ಬಟ್ ಆ ಫೀಲ್ ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ವಿರುದ್ಧ ಪಿತೂರಿ ಆಗ್ತಾ ಇದೆ, ಅಥವಾ ನಿಮ್ಗೇನೋ ಮೋಸ ಆಗ್ತಾ ಇದೆ. ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷದ ನಿಮಗೊಂದು ರಕ್ಷಣೆ ಬೇಕು ಅನ್ನುವಂಥದ್ದು ಮೂಲ ಕಾರಣ ಇದೇನೆ ನಾನು ಹೇಳತಕ್ಕಂಥದ್ದು. ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ವಿಶೇಷವಾದಂತಹ ಹೋಮವನ್ನು ಹೇಳ್ತೇನೆ. ಮಹಾವಾರಾಹಿ ಹೋಮ, ಅದು ಶತ್ರು ನಿಗ್ರಹ ವಾರಾಹಿ ಹಾಗೂ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರವನ್ನೇ ಕೊಡ್ತಾ ಇದ್ದೇವೆ ನಾನು ಧಾರಣೆ ಮಾಡ್ಕೊಂಡು ನಿಮ್ಗೆ ತೋರಿಸ್ಲಿಕ್ಕೆ ಅಂತ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಇನ್ನು ಸಾಲಗಳು ಸಿಗುತ್ತಾ ಅಂತ, ನಿಮಗೆ ಸಾಲಗಳ ವಿಚಾರವಾಗಿ ಸ್ವಲ್ಪ ಒತ್ತಡ ಆಗತ್ತೆ 19ನೇ ತಾರೀಕಿನ ನಂತರ. ನಿಮಗೇನಾದ್ರೂ ಸಾಲಗಳು ಬೇಗ ಬೇಕು, ಅಥವಾ ಸಾಲ ತೀರಿಸೋ ವಿಚಾರದಲ್ಲಾಗ್ಲಿ, ಅಥವಾ ನೀವು ಕೊಟ್ಟಿದ್ದ ಸಾಲ ಬೇಗ ವಾಪಸ್ ಬೇಗ ತಗೊಂಡ್ಬಿಡ್ತೀನಿ ಅನ್ನೋ ವಿಚಾರದಲ್ಲಾಗ್ಲಿ, ನೀವು ಆದಷ್ಟು ದಯವಿಟ್ಟು 19ರೊಳಗೆ ಟ್ರೈ ಮಾಡಿ, 14ರಿಂದ 19 ತಾರೀಕು ಒಳಗಡೆ ಟ್ರೈ ಮಾಡಿ. ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬಿಡ್ಬೋದು ಆ ವಿಚಾರ. ಇಲ್ಲ ಅಂದ್ರೆ 19 ದಾಟಬಿಡ್ತು ಅಂದ್ರೆ ತುಂಬಾ ಒತ್ತಡ ಆಗ್ಬಿಡುತ್ತೆ ಸಾಲಗಳ ವಿಚಾರ. ಬ್ಯಾಂಕ್ಗಳಲ್ಲೂ ಬೇಗ ಸ್ಯಾಂಕ್ಷನ್ ಆಗಲ್ಲ, ಸ್ವಲ್ಪ ನಿಮ್ಗೆ ಅಲ್ಲಲ್ಲಿ ಕಷ್ಟ ಅಂತ ಅನ್ಸುತ್ತೆ ನಿಮಗೆ ಖಂಡಿತವಾಗಿ.
ಆಯ್ತಲ್ವಾ? ರೈತರ ವಿಚಾರಕ್ಕೆ ಬಂದ್ರೆ ಏನು, ನೀವು ಬೆಳೆದಂತ ಬೆಳೆ ಒಳ್ಳೆ ರೇಟಲ್ಲಿ ಸೇಲ್ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲಿ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಅಷ್ಟು ರೇಟ್ ಸಿಗೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಳ್ಳೆ ಬೆಳೆ ಸಿಗುತ್ತೆ, ಬೆಲೆ ಸಿಗಲ್ಲ. ಬೆಳೆ ತುಂಬಾ ಚೆನ್ನಾಗತ್ತೆ, ಬೆಲೆ ಸಿಗಲ್ಲ. ಅದಕ್ಕೆ ನಿಮ್ಗೆ ಸಿಟ್ಟು ಬರುತ್ತೆ. ಅಲ್ಲಪ್ಪ, ನಾನು ಇಷ್ಟು ಬೆಳೆದಿದ್ದೀನಿ, ಅಲ್ಲೋ ರೈತರಿಗೂ ಬೇರೆಯವ್ರಿಗೆ ದುಡ್ಡು ಬರುತ್ತೆ, ನನಗೆ ಯಾಕೆ ನೀನು ಕೊಡ್ತಾ ಇಲ್ಲ ದುಡ್ಡು ಆ ರೇಟ್ನ ಅಂತ. ಸೊ ಇದೆಲ್ಲ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ರೈತರು ವಿಚಾರದಲ್ಲಿ. ಸೊ ಅದರಿಂದ ಒಂದಿಂದಲ್ಲ 4 ಕಡೆ ವಿಚಾರಿಸಿ ನೀವು ನಿಮ್ಮ ಬೆಳೆಯನ್ನ ಮಾರಾಟ ಮಾಡ್ಲಿಕ್ಕೆ ಒಳ್ಳೆ ರೇಟ್ ಬಂದಲ್ಲೇ ಕೊಡಿ. ಹಾಗೂ ದುಡ್ಡಿನ ವಿಚಾರವಾಗೂ ಅಷ್ಟೇ, ಆಮೇಲೆ ಕೊಡ್ತೀನಿ ಭಾಗ ಅವೆಲ್ಲ ಇಲ್ಲ, ಕ್ಯಾಶ್ ಅಂಡ್ ಕ್ಯಾರಿ ಅನ್ನೋ ರೀತಿಯಲ್ಲಿ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ, ನಾನು ನಿಮ್ಗೆ ಹೇಳ್ತಕ್ಕಂಥದ್ದು. ಆಮೇಲೆ ನಿಮಗೆ ಬಂದ್ಬಿಟ್ಟಂತ ವಿಚಾರಗಳಾಗಿರುತ್ತೆ, ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಸೊ ಆದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಮೊದಲ 2 ವಾರಗಳು ಸೂಪರ್ ಆಗಿದೆ. ದೂರ ಪ್ರಯಾಣಗಳು ತುಂಬಾ ಚೆನ್ನಾಗಿ ಹೋಗಿ ಬರ್ತೀರಾ, ಸೂಪರ್ ಆಗಿದೆ, ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಟ್ರಾನ್ಸ್ಫರ್ಗೆ ಬಯಸ್ತಾ ಇದ್ದೀರಾ ಅಂದ್ರೂ ಹೇಳ್ತೀನಿ, ಮೊದಲ 2 ವಾರಗಳಲ್ಲಿ ಟ್ರಾನ್ಸ್ಫರ್ಗೆ ಬಯಸಿ, ಬೇಗ ಟ್ರಾನ್ಸ್ಫರ್ಗಳು ಸಿಕ್ಬಿಡುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಬಯಸುವವರೆಗೂ ಮೊದಲ 2 ವಾರಗಳಲ್ಲಿ, ಮೇ ತಿಂಗಳ ಮೊದಲ 2 ವಾರಗಳಲ್ಲಿ ತುಂಬಾ ಚೆನ್ನಾಗಿ ಆಪ್ಷನ್ಸ್ಗಳಿದೆ. ಬಟ್ ಈ ಎಲೆಕ್ಷನ್ ಅನ್ನೋಂಥದ್ದು ಏನಾದ್ರೂ ನಿಮಗೆ ಹಿನ್ನಡೆ ಆದ್ರೆ ಆಗ್ಬೇಕೇ ವಿನಃ ಅಟ್ಲೀಸ್ಟ್ ಏನೋ ಒಂದು ಅಪ್ರೂವಲ್ ಏನೋ ಒಂದು ಸಿಗಬಹುದು. ನೀವು ಪ್ರಯತ್ನ ಮಾಡೋದು ಈ 2 ವಾರಗಳಲ್ಲೇ ಮಾಡಬೇಕು, ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಕ್ಕಂಥವ್ರು ಕೂಡ, ಆಯ್ತಾ? ಸೊ ಈ ತರ ಇದೆ. ಬಟ್ ವಿಶೇಷವಾದ ಪರಿಹಾರ ಯಾಕೆ ಅಂತಂದ್ರೆ, ಬಹಳ ಮುಖ್ಯವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ನಿಂತಿರುವಂತದ್ದು ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಈ ತರದ ಸಮಸ್ಯೆಗಳು. ಇದು ಒಂಥರ ವಿಭಿನ್ನವಾದ ಸಮಸ್ಯೆ. ಈ ಕುಂಭರಾಶಿಯವರು ಸ್ವಲ್ಪ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು, ಹಿಂದ್ಗಡೆಯಿಂದ ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ನಿಮಗೆ ಗೊತ್ತಾಗ್ದಂಗೆ, ಆಯ್ತಲ್ವಾ? ಇದಕ್ಕೆಲ್ಲ ಒಂದು ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ, ಸೊ ಪರಿಹಾರ ಏನಪ್ಪಾ ಅಂದ್ರೆ 2 ಪರಿಹಾರ ಹೇಳ್ತೇನೆ. ಒಂದು, ಈ ವಿಡಿಯೋದ ಎಂಡ್ ಅಲ್ಲಿ ನಿಮ್ಗೊಂದು ವಿಶೇಷವಾದ ಮಂತ್ರವನ್ನು ತಿಳಿಸ್ತೇನೆ. ಆ ಮಂತ್ರವನ್ನ ಡೈಲಿ ಒಂದು 18 ರಿಂದ 21 ಬಾರಿ ರಿಪೀಟ್ ಮಾಡ್ಕೊಂಡು ಕೇಳ್ತಾ ಇರಿ. ನಿಮ್ಗೆ ಅದ್ಭುತವಾದಂತಹ ಒಂದು ಸುದರ್ಶನ ಮಂತ್ರವನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ಎಂಡ್ ಅಲ್ಲಿ. ಇನ್ನು ಸುದರ್ಶನ ಮಂತ್ರದಂತೆ ಸುದರ್ಶನ ಹೋಮ ಆದ್ರೆ ನೆಕ್ಸ್ಟ್ ಪವರ್ಫುಲ್. ಸೊ ಅದರಿಂದ ಪರಿಹಾರ ಸ್ವರೂಪವಾಗಿ ನಾವು ಮೇ 8ನೇ ತಾರೀಕು ಇವತ್ತಲ್ವಾ, ಇದು ಏನು ಮೇ ತಿಂಗಳ ಸಮಸ್ಯೆಗಳ ಪರಿಹಾರಕ್ಕೆ ಅಂತಲ್ಲ, ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಅನ್ನುವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಪರಿಹಾರ ಏನಪ್ಪಾ ಅಂದ್ರೆ, ಮೇ 8ನೇ ತಾರೀಕು ಅಮಾವಾಸ್ಯೆ ಚೈತ್ರ ಮಾಸದ ಅಮಾವಾಸ್ಯೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಹೋಮ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಶತ್ರುಗಳ ಬಾಧೆ ನಿವಾರಣ, ದೃಷ್ಟಿ ದೋಷಗಳ ನಿವಾರಣ, ಮಾಟಮಂತ್ರಗಳ ನಿವಾರಣ, ಕೋರ್ಟು ಕಚೇರಿ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ಮಹಾವಾರಾಹಿ ಹವನವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ಮಹಾವಾರಾಹಿ ಹವನ, ಅದರ ಜೊತೆಯಲ್ಲಿ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹವನ ನೋಡಿ. ಆ 2 ವಿಶೇಷವಾದ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಉಂಗುರ ಏನಪ್ಪಾ ಅಂತಂದ್ರೆ ನೋಡಿ, ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದ ಉಂಗುರ ನಾನು ಹಾಕೊಡಿನಲ್ಲ, ಈ ತರ ಈ 3 ಬೆರಳಲ್ಲಿ ಯಾವ್ದಾದ್ರು ಒಂದು ಬೆರಳಲ್ಲಿ ಹಾಕೋಬಹುದು. ನೀವು ತೋರು ಬೆರಳಿರ್ಬೋದು, ಮಧ್ಯದ ಬೆರಳಿರ್ಬೋದು, ಉಂಗುರದ ಬೆರಳಿರ್ಬೋದು. ಈ 3 ಬೆರಳುಗಳಲ್ಲಿ ಯಾವ್ದಾದ್ರು ಒಂದು ಬೆರಳಲ್ಲಿ ಬಲಗೈನಲ್ಲಿ ಹಾಕೊಳ್ಳಿ ಇದನ್ನ. ಇದು ನಿಮಗೆ ಎಲ್ಲ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ, ಈ ತರ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿ ಒಂದು ರಕ್ಷಣೆ ಸಿಗ್ತದೆ. ಹಿಂದಿನ ಬಾರಿ ಹೋದ ವರ್ಷ ನಾನು ಈ ಉಂಗುರ ಕೊಟ್ಟಿದ್ದೆ, ಬಹಳಷ್ಟು ಜನರ ಕೈಯಲ್ಲಿ ಇರಬಹುದು, ಇದ್ರೆ 1 ವರ್ಷ ಓಲ್ಡ್ ಆಗಿದೆ ಅದು, ಆದ್ರಿಂದ ಸ್ವಲ್ಪ ಅದ್ರ ಪವರ್ ಡೌನ್ ಆಗಿರುತ್ತೆ. ಅದನ್ನ ಹರಿಯುವ ನೀರಿನಲ್ಲಿ ಹಾಕಿ ವಿಸರ್ಜನೆ ಮಾಡಿ, ಅಥವಾ ಅಶ್ವತ್ಥ ಮರ ಅಥವಾ ನಿಮ್ಮ ಇದಿರುತ್ತಲ್ಲ ಏನು ಅರಳಿ ಕಟ್ಟೆ ಅಂತಿರಲ್ಲ, ಅಲ್ಲಿ ತಗೊಂಡೋಗಿ ಅದನ್ನು ವಿಸರ್ಜನೆ ಮಾಡಿ ಬನ್ನಿ. ಇದನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ವರ್ಷದ ಹೊಸ ಉಂಗುರ ಕೊಡ್ತೇವಲ್ಲ, ಇದನ್ನ ಧಾರಣೆ ಮಾಡ್ಕೊಳ್ಳಿ, ಬಹಳ ಪವರ್ಫುಲ್. ಹಿಂದಿನ ಸಲ ಅಂತೂ ನಾವು ಹೋಮ ಮುಗಿದ ಮೇಲೂ ಕೂಡ ಬಹಳಷ್ಟು ಜನ ಕೇಳಿದ್ದಾರೆ, ಬಟ್ ನಾವು ಯಾರಿಗೂ ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಇದು ಕೇವಲ ಹೋಮದ ಸಂಕಲ್ಪ ಸೇವೆ ಕೊಟ್ಟವರಿಗೆ ಮಾತ್ರ. ಹೋಮ ನಡೆದ ದಿವಸ ಮಧ್ಯಾಹ್ನ ಮೇಲೆ ನೀವು ಫೋನ್ ಮಾಡಿದ್ರು ಕೂಡ ಇದು ಸಿಗಲ್ಲ ನಿಮಗೆ. ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೋಡಿ, ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ, ಇದನ್ನ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸಿಕ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ ಏನಿದ್ರು ಪರಿಹಾರವಾಗಬೇಕು. ನೋಡಿ, ಈ ಒಂದು ಉಂಗುರ ನಿಮಗೆ ಇದೆಲ್ಲಾ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಆಗಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ದಯವಿಟ್ಟು ಈ ಉಂಗುರನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಏನು ಇಲ್ಲ, ಸಿಂಪಲ್, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು.
ಒಳ್ಳೆಯದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ಒಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಹೇಳ್ತೇನೆ, ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.